ಸಾಲದ ಸುಳಿಯಲ್ಲಿ ಸಿಲುಕಿ ಮಾನಸಿಕವಾಗಿ ಬಳಲುತ್ತಿದ್ದ ವ್ಯಕ್ತಿಯೊಬ್ಬ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳೋಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಚಾಟ್ GPT ಯ ಸಹಾಯ ಪಡೆದಿದ್ದಾನೆ. ಆ ವ್ಯಕ್ತಿಯ ವಾರ್ಷಿಕ ಆದಾಯ 15 ಲಕ್ಷ ರೂಪಾಯಿಗಳಿದ್ರೂ ಸಾಲಗಳೇ ಆತನ ಜೀವನದ ಮುಖ್ಯ ಭಾಗ ಆಗಿಬಿಟ್ಟಿದ್ವು. ವೈಯಕ್ತಿಕ ಸಾಲ, ಕಾರ್ ಲೋನ್, ಕ್ರೆಡಿಟ್ ಕಾರ್ಡ್ EMI ಇದರ ಕಂತುಗಳೇ ಪ್ರತಿ ತಿಂಗಳು ಆತನ ಸಂಬಳದ ಬಹುಪಾಲನ್ನು ನುಂಗುತ್ತಾ ಇದ್ದವು. ಹೀಗಾಗಿ ಡಿಸೆಂಬರ್ 31, 2027 ಒಳಗೆ ಹೇಗಾದರೂ ಮಾಡಿ ಸಂಪೂರ್ಣ ಸಾಲ ಮುಕ್ತ ಆಗಬೇಕು ಅಂತ ಆತ ಚಾಟ್ GPTಗೆ ಸವಾಲು ಹಾಕಿದ್ದ. ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ ಚಾಟ್ GPT ನಿಮಗೆ ಇರುವುದು ಸಾಲದ ಸಮಸ್ಯೆಗಿಂತ ಹೆಚ್ಚಾಗಿ ಸದ್ದಿಲ್ಲದೆ ಬೆಳೆಯುತ್ತಿರುವ ಸಾಲದ ಅಭ್ಯಾಸದ ಸಮಸ್ಯೆ ಎಂದು ಗುರುತಿಸಿದೆ. ವಿಮೆ, ಪ್ರಯಾಣ ಮತ್ತು ವಾರ್ಷಿಕ ಖರ್ಚುಗಳನ್ನು EMIಗಳಾಗಿ ಪರಿವರ್ತಿಸಿರುವುದು ಆತನ ಜೀವನ ಶೈಲಿಯೇ ಆಗಿಬಿಟ್ಟಿತ್ತು. ಒಂದು ಸಾಲ ಮುಗಿಯುವ ಮುನ್ನವೇ ಇನ್ನೊಂದು ಸಾಲಕ್ಕೆ ಬದ್ಧನಾಗುತ್ತಿದ್ದ ಆತನ ಕ್ರಮವೇ ಆತನ ಮಾನಸಿಕ ಒತ್ತಡಕ್ಕೆ ಮುಖ್ಯ ಕಾರಣವಾಗಿತ್ತು. ಚಾಟ್ GPT ಆತನಿಗೆ 3 ಮಾರ್ಗಗಳನ್ನು ಸೂಚಿಸಿತು. ಮೊದಲನೆಯದು ಸಂಪ್ರದಾಯವಾದಿ, ಎರಡನೆಯದು ಸಮತೋಲಿತ ಮತ್ತು ಮೂರನೆಯದು ಆಕ್ರಮಣಕಾರಿ. ಆತ 2027 ಅಂತ್ಯದೊಳಗೆ ಸಾಲ ಮುಕ್ತನಾಗಲು ಮೂರನೇ ಮಾರ್ಗವನ್ನು ಅಂದರೆ ಆಕ್ರಮಣಕಾರಿ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡ. ಇದಕ್ಕಾಗಿ ತನ್ನ 10 ಲಕ್ಷ ರೂಪಾಯಿ ಮೌಲ್ಯದ ಷೇರು ಪೋರ್ಟ್ಫೋಲಿಯೋದಲ್ಲಿ 4 ರಿಂದ 6 ಲಕ್ಷ ರೂಪಾಯಿಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಬಡ್ಡಿ ದರವಿರುವ ವೈಯಕ್ತಿಕ ಸಾಲವನ್ನು ತೀರಿಸಲು ಚಾಟ್ GPT ಸಲಹೆ ನೀಡಿತು. ಇದರ ಜೊತೆಗೆ ಇನ್ನು ಮುಂದೆ ಕ್ರೆಡಿಟ್ ಕಾರ್ಡ್ EMI ಮಾಡೋದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅಂತ ಚಾಟ್ GPT ಖಡಕ್ ಆಗಿ ಎಚ್ಚರಿಸಿತು. ಬದಲಿಗೆ ಪ್ರಯಾಣ ಮತ್ತು ಇತರ ವೆಚ್ಚಗಳಿಗಾಗಿ ಸಿಂಕಿಂಗ್ ಫಂಡ್ ರಚಿಸಲು ಸಲಹೆ ನೀಡಿತು. ಅಕ್ಟೋಬರ್ 2026 ವೇಳೆಗೆ ಎಲ್ಲ ಕ್ರೆಡಿಟ್ ಕಾರ್ಡ್ EMIಗಳು ಮಾಯವಾಗಬೇಕು ಅನ್ನೋ ಗುರಿಯನ್ನು ಆತನಿಗೆ ನೀಡಿತು. ಈ ಮೂಲಕ ಆತ ತಿಂಗಳಿಗೆ 15,000 ರೂಪಾಯಿಗಳ ಅನಗತ್ಯ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯ ಆಯಿತು. ತನ್ನ ಬಜೆಟ್ನಿಂದ ಅನಗತ್ಯ ಚಂದಾದಾರಿಕೆಗಳು ಮತ್ತು ವಿವೇಚನಾ ವೆಚ್ಚವನ್ನು ಕಡಿತಗೊಳಿಸಿ ತಿಂಗಳಿಗೆ ಹೆಚ್ಚುವರಿಯಾಗಿ 25,000 ರೂಪಾಯಿಗಳನ್ನು ಸಾಲದ ಮುಂಗಡ ಪಾವತಿಗೆ ಮೀಸಲಿಡಲು ತೀರ್ಮಾನಿಸಿದ. ಈ ಯೋಜನೆ ಆತನನ್ನು ಮಾರ್ಚ್ 2027 ವೇಳೆಗೆ ವೈಯಕ್ತಿಕ ಸಾಲದ ಅರ್ಧದಷ್ಟು ಹೊರೆಯನ್ನು ತೀರಿಸಲು ಸಹಕರಿಸುತ್ತೆ ಮತ್ತು ಸೆಪ್ಟೆಂಬರ್ 2027 ಹೊತ್ತಿಗೆ ವೈಯಕ್ತಿಕ ಸಾಲ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ.